ಮೈನಾ ಹಕ್ಕಿಯ ಕುಟುಂಬದ ಕತೆ. ಅರಳಿ ಮರದ ಎತ್ತರದ ಕೊಂಬೆಯಲ್ಲಿ ಮೈನಾ ಹಕ್ಕಿಯೊಂದು ತನ್ನ ಕುಟುಂಬದೊಂದಿಗೆ ನೆಮ್ಮದಿಯಾಗಿ ವಾಸಿಸ್ತಾ ಇತ್ತು. ಅವಳ ಜೊತೆಗೆ ಆಗ ತಾನೇ ಹುಟ್ಟಿದ 2 ಪುಟ್ಟ ಹಕ್ಕಿಗಳು ಇನ್ನೂ ಕೂಡ ಗೂಡಿನಿಂದ ಹೊರ ಬಂದಿರಲಿಲ್ಲ. ಇನ್ನು ಅವಳ ಜೊತೆ ಅವಳ ಗಂಡ ಹಕ್ಕಿ ಕೂಡ ವಾಸಿಸ್ತಾ ಇದ್ದ. ದಿನವಿಡೀ ಆಹಾರ ತಂದು ಮಕ್ಕಳನ್ನು ಪೋಷಿಸ್ತಾ ಇದ್ದ. ಒಂದಿನ ಗುಡುಗು ಮಳೆಯ ಆರ್ಭಟದಿಂದ ಗೂಡು ಗಾಳಿಯಲ್ಲಿ ಅಲುಗಾಡುತ್ತೆ. ಭಯದಿಂದ ಮೈನಾ ತನ್ನ ಮರಿಗಳನ್ನು ತನ್ನ ರೆಕ್ಕೆಯೊಳಗೆ ಅಡಗಿಸಿಕೊಳ್ತಾಳೆ. ಗಂಡ ಹಕ್ಕಿ ಕೂಡ ಗೂಡಿನ ಬಳಿಗೆ ಬಂದು ಗಾಳಿಗೆ ತನ್ನ ಗೂಡು ಬೀಳದಂತೆ ಮರವನ್ನು ಬಲವಾಗಿ ಹಿಡಿದುಕೊಂಡು ಕೂತಿರ್ತಾನೆ. ಮಳೆ ಬಂದು ಹೋದ ನಂತರ ಗೂಡು ಕೇವಲ ಚಿಕ್ಕದಾದ ಹಾನಿಗೆ ಒಳಗಾಗಿತ್ತು. ಆದರೆ ಹಕ್ಕಿಗಳೆಲ್ಲ ಸುರಕ್ಷಿತವಾಗಿದ್ದರು. ಮರಿಗಳು ಹಾರುವ ತರಬೇತಿ ಪಡೆಯುವ ಕಾಲ ಬಂತು. ಮೊದಲನೆಯ ಮರಿ ಗೂಡಿನಿಂದ ಹೊರಬಂದು ಹಾರಲು ಪ್ರಯತ್ನಿಸಿತು. ಬಂಗಾರದ ಹಳದಿ ಕಣ್ಣುಗಳು ಹೊಸ ಜಗತ್ತನ್ನು ನೋಡಿದಾಗ ಅದು ಕುತೂಹಲದಿಂದ ಎಲ್ಲಿ ಹೋಗಬೇಕೆಂದು ತಿಳಿಯದೆ ತಲೆ ತಿರುಗಿಸಿತು. ಆದರೂ ಮೈನಾ ತಾಯಿಯ ಪ್ರೋತ್ಸಾಹದಿಂದ ಅದು ನಿಧಾನವಾಗಿ ಹಾರಲು ಪ್ರಾರಂಭಿಸಿತು. ಇನ್ನು ಮುಂದೆ ಮೈನಾ ಹಕ್ಕಿಯ ಕುಟುಂಬವು ಹೊಸ ಗೂಡನ್ನು ಕಟ್ಟಿಕೊಂಡು ಮಕ್ಕಳನ್ನು ಬಾಳಿಗೆ ತಯಾರಿಸುವ ಹೊಸ್ತಿಲಿನಲ್ಲಿ ಮತ್ತೆ ಸಂತೋಷವನ್ನು ಕಂಡಿತು. ಈ ಸುಂದರ ಪಯಣದ ಕತೆ ಎಷ್ಟು ಸಣ್ಣದೇ ಆದರೂ ಪ್ರೀತಿಯ, ಪರಿಶ್ರಮದ ಮತ್ತು ಕುಟುಂಬ ಬಂಧನದ ಮಹತ್ವವನ್ನು ನಮಗೆ ಹೇಳ್ತದೆ.